ಇಂಡಿಯಾದಲ್ಲಿ ಏನು ಚೈನೀಸ್ ಅಪ್ಲಿಕೇಶನ್ ಏನು ಬ್ಯಾನ್ ಆಗಿದಾವಲ್ಲ, ಆಗಾಗ ನೀವು ಇದರ ಅನ್ಬ್ಯಾನ್ ಸಂಬಂಧಪಟ್ಟ ನೀವು ನ್ಯೂಸ್ ನ ಕೇಳ್ತಿರ್ಬೇಕು. ಇನ್ನು ನಿನ್ನೆ ಮೊನ್ನೆ ಹಿಡ್ಕೊಂಡು ನೀವು ಟಿಕ್ ಟಾಕ್ ಅನ್ಬ್ಯಾನ್ ನ್ಯೂಸ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಗೌರ್ಮೆಂಟ್ಸ್ ಅಲ್ಲಿ ಸಾಕಷ್ಟು ಫ್ಯಾಕ್ಟರ್ಸ್ ಇದಾವೆ ಅಂತ ಹೇಳ್ಬೋದು. ಬಟ್ ಆಗಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಇಂಡಿಯಾದಲ್ಲಿ ಏನು ಚೈನೀಸ್ ಅಪ್ಲಿಕೇಶನ್ ಏನು ಬ್ಯಾನ್ ಆಗಿದಾವಲ್ಲ, ಈ ಚೈನೀಸ್ ಅಪ್ಲಿಕೇಶನ್ ಏನು ಅನ್ಬ್ಯಾನ್ ಆಗುತ್ತಾವೋ ಇಲ್ಲೋ ಅಂತ ಅದು ನೀವು ಮಾಹಿತಿ ತಿಳಿಸ್ಕೊಡ್ತೀನಿ. ಈ ಒಂದೇ ಟಾಪಿಕ್ ಅಲ್ಲಿ ಆನ್ಸರ್ ಇದೆ ಅಂತ ಹೇಳ್ಬೋದು. ನೀವು ಹೆಚ್ಚಿಗೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ, ಅಥವಾ ಇನ್ನುಳಿದಂತ ನೀವು ಶಾರ್ಟ್ ಅಥವಾ ಯೂಟ್ಯೂಬ್ ನೋಡುವಂತ ಅವಶ್ಯಕತೆ ಇಲ್ಲ. ಟಾಪಿಕ್ ಅಲ್ಲೇ ಅಷ್ಟು ಆನ್ಸರ್ ಏನಿದೆ ಇಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಹೌದು, ನೀವು ನೋಡ್ಬೋದು, ಇದೇ 2020ರಲ್ಲಿ ಏನಿದೆ ಟಿಕ್ ಟಾಕ್ ಅಪ್ಲಿಕೇಶನ್ ಏನಿದೆ ಇಂಡಿಯಾದಲ್ಲಿ ಸಾಕಷ್ಟು ಒಂದು ಬಿಸ್ನೆಸ್ ಏನಾದ್ರು ಮಾಡ್ತಾ ಇತ್ತು. ಬಟ್ ಆದ್ರೆ ಆಗಿನ ಟೈಮಲ್ಲೇ ಇದ್ರದ್ದು ಮೊನಿಟೈಸೇಷನ್ ಫೀಚರ್ಸ್ ಏನಾದ್ರು ಅವೈಲೇಬಲ್ ಇತ್ತು. ಅಂದ್ರೆ ನೀವು ಟಿಕ್ ಟಾಕ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ನೀವು ಇಲ್ಲಿ ಅರ್ನಿಂಗ್ ನ ಮಾಡಬಹುದಿತ್ತು. ಹೌದು ಫ್ರೆಂಡ್ಸ್, ಅದು ನಾರ್ಮಲ್ ಆಗಿ ವಿಡಿಯೋನ ಮಾಡ್ತಾ ಇದ್ರು. ಬಟ್ ಆದ್ರೆ ಚೈನೀಸ್ ಆರ್ಮಿದು ಹಾಗೂ ನಮ್ಮ ಇಂಡಿಯನ್ ಆರ್ಮಿದು ಏನಿದೆ ಒಂದು ಗಲ್ವಾನ್ ವ್ಯಾಲಿಯಲ್ಲಿ ಒಂದು ಫೈಟ್ ಆಗ್ಬಿಡುತ್ತೆ. ಹೀಗಾಗಿ ಅವಾಗ ಏನಾಗುತ್ತೆ ಅಂದ್ರೆ ಇಂಡಿಯನ್ ಗೌರ್ಮೆಂಟ್ ಏನಿದೆ ಈ ಕೆಲವೊಂದು ಚೈನೀಸ್ ಅಪ್ಲಿಕೇಶನ್ ಮೇಲೆ ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಗುತ್ತೆ. ಅಂದ್ರೆ ಅವ್ರದ್ದು ಡಾಟಾ ಥೆಫ್ಟ್ ಆಗಿರ್ಬೋದು ಅಥವಾ ಇನ್ನುಳಿದಂತ ಪಾಲಿಸಿಯಲ್ಲಿ ನೋಡಿದಾಗ ಈ ಚೈನೀಸ್ ಅಪ್ಲಿಕೇಶನ್ ಏನಿದೆ ಡಾಟಾ ಸಂಬಂಧಪಟ್ಟಂಗೆ ತುಂಬಾ ಒಂದು ಕಿಲ್ವಾಡ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ಏನ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಏನಾದ್ರೆ ಒಪ್ಪಿಸಿರಿ ಅವ್ರನ್ನ ಸ್ಟ್ರಿಕ್ಟ್ ಆಕ್ಷನ್ ತಗೋತಾರೆ. ಎಷ್ಟು ಚೈನೀಸ್ ಅಪ್ಲಿಕೇಶನ್ ಏನಿದ್ವೋ ಅಂದ್ರೆ ಗೌರ್ಮೆಂಟ್ ರೂಲ್ಸ್ ಯಾವ್ದು ಫಾಲೋ ಮಾಡ್ತಾ ಇರಲ್ವೋ ಅಂತ ಅಪ್ಲಿಕೇಶನ್ ಏನಿದೆಯೋ ಇಂಡಿಯನ್ ಗೌರ್ಮೆಂಟ್ ಏನಾದ್ರು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತು. ಅದರಲ್ಲಿ ನಿಮಗೆ ಗೊತ್ತಿರಬೇಕು, ಪಬ್ಜಿ ಕೂಡ ಇತ್ತು ಅಂತ ಹೇಳ್ಬೋದು, ಮೋಸ್ಟ್ ಪಾಪ್ಯುಲರ್ ಗೇಮ್ಸ್ ಅಂತ ಹೇಳ್ಬೋದು. ಅದು ಆದ್ಮೇಲೆ ಬ್ಯಾನ್ ಏನಿದೆ ಶುರುವಾಯಿತು. ಬಟ್ ಆದ್ರೆ ಈಗಷ್ಟೇ ಏನಿದೆ ನಿನ್ನೆ ಮೊನ್ನೆ ಹಿಡ್ಕೊಂಡು ಏನಿದೆ ಒಪ್ಪಿಸಿರಿ ಟಿಕ್ ಟಾಕ್ದು ಒಪ್ಪಿಸಿಲಿ ವೆಬ್ಸೈಟ್ ಏನಿದೆ ಇಂಡಿಯಾದಲ್ಲಿ ಓಪನ್ ಆಗ್ತಾ ಇದೆ. ಫ್ರೆಂಡ್ಸ್, ಹೀಗಾಗಿ ಕೆಲವೊಂದು ಯೂಸರ್ಸ್ ಆಗಿರ್ಬೋದು, ಯೂಸರ್ಸ್ ಅನ್ನೋದಕ್ಕಿಂತ ಕೆಲವೊಂದು ದೊಡ್ಡ ದೊಡ್ಡ ಕಂಪ್ನಿ ವೆಬ್ಸೈಟ್ಸ್ ಏನಿದಾವೆ ಆ ವೆಬ್ಸೈಟಲ್ಲಿ ಇದರ ಸಂಬಂಧಪಟ್ಟಂಗೆ ಆರ್ಟಿಕಲ್ ಏನಾದ್ರು ಬಂದಿದೆ. ಹೌದು, ಇಂಡಿಯಾದಲ್ಲಿ ಏನಿದೆ ಟಿಕ್ ಟಾಕ್ ಅನ್ಬ್ಯಾನ್ ಆಗುವಂಥ ಚಾನ್ಸ್ ಇದೆ. ಅಂದರೆ ಆಫೀಸಿಯಲಿ ವೆಬ್ಸೈಟ್ ಏನಾದ್ರು ಇಂಡಿಯಾದಲ್ಲಿ ಓಪನ್ ಆಗ್ತಾ ಇದೆ ಅಂತ ಆರ್ಟಿಕಲ್ ಕೂಡ ಬಂದಿದೆ. ಹೀಗಾಗಿ ಯೂಸರ್ಸ್ ಅಂದರೆ ಒಂದು ನ್ಯೂಸ್ ಏನಿದೆ ಕಂಪ್ಲೀಟ್ ಆಗಿ ಓಡಾಡ್ತಾ ಇದೆ. ಮೋಸ್ಟ್ಲಿ ಅವರು ಅನ್ಕೊಂಡಿರ್ಬೇಕು ಅನ್ಬ್ಯಾನ್ ಆಗುತ್ತೆ ಅಂತ. ಬಟ್ ಆದರೆ ಇದು ಆಫೀಸಿಯಲಿ ಇಂಡಿಯನ್ ಗೌರ್ಮೆಂಟ್ ಇದಕ್ಕೆ ಕ್ಲಾರಿಟಿ ಕೊಟ್ಟಿದೆ. ಹೌದು, ಇಲ್ಲಿ ಯಾವುದೇ ಕಾರಣ ಕೂಡ ಅನ್ಬ್ಯಾನ್ ಆಗೋದಿಲ್ಲ ಅಂತ ಆಫೀಸಿಯಲಿ ಹೇಳಿದ್ದಾರೆ. ಬಟ್ ಆದರೆ ಇನ್ನೊಂದು ಇದರಲ್ಲಿ ವೆಬ್ಸೈಟ್ ಆ್ಯಪ್ ಓಪನ್ ಆಗ್ತಾ ಇದೆ ಅಂದರೆ ಅದರಲ್ಲಿ ನೆಟ್ವರ್ಕ್ ಮಿಸ್ ಕನ್ಫಿಗರೇಷನ್ ಅಂತಲೇ ಹೇಳ್ಬೋದು. ಹೌದು, ಕೆಲವೊಂದು ಟೆಕ್ನಿಕಲ್ ಎಕ್ಸ್ಪರ್ಟ್ ಏನಿದೆ ಡಿಕ್ಲೇರ್ ಕೂಡ ಮಾಡಿದೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಏನು ಟೆಲಿಕಾಂ ಕಂಪ್ನಿ ಏನಿದಾವೆ ಇದರಲ್ಲಿ ನೆಟ್ವರ್ಕ್ ಮಿಸ್ ಕನ್ಫಿಗರೇಷನ್ಗೋಸ್ಕರ ಈ ಬ್ಯಾನ್ ಆಗಿರುವಂಥ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಏನಿದೆ ಕೆಲವೊಂದು ಸಲ ಇದರಲ್ಲಿ ಓಪನ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ಆಲ್ರೆಡಿ ಕನ್ಫರ್ಮ್ ಆಗಿದೆ. ಯಾವುದೇ ಅಂತ ಚೈನೀಸ್ ಅಪ್ಲಿಕೇಶನ್ ಸದ್ಯಕ್ಕೆ ಅಂತರೂ ಇಂಡಿಯಾದಲ್ಲಿ ಅನ್ಬ್ಯಾನ್ ಆಗೋದಿಲ್ಲ ಅಂತ ಒಪ್ಪಿಸಿರಿ ಅನ್ನೋದೇ ಇದು ಮಾಹಿತಿ ಬಂದಿದೆ. ಟೈಮ್ ಹಿಂಗೆ ಇರೋದಿಲ್ಲ, ಮುಂದೊಂದ್ಸಲ ಇದು ಚೇಂಜ್ ಆಗೇ ಆಗುತ್ತೆ. ಹೌದು, ಅವರು ಆಲ್ರೆಡಿ ಟಿಕ್ ಟಾಕ್ ಅವರು ಇಂಡಿಯಾದಲ್ಲಿ ಕೆಲವೊಂದು ಕಂಪ್ನಿನ ಇಲ್ಲಿ ಕೊಲಾಬ್ರೇಷನ್ ಮಾಡಿಕೊಂಡು ಬರುವಂಥ ಚಾನ್ಸ್ ಕೂಡ ಇದೆ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂಡು. ಇದ್ರ ಸಂಬಂಧಪಟ್ಟ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಮಾಡಿದೆ ಕಾಮೆಂಟಲ್ಲಿ ತಿಳಿಸೋಣ ಮಾತ್ರ ಮರಿಬೇಡಿ. ಮತ್ತೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸಲ್ಲಿ. ನಮಸ್ಕಾರ.